ಕರ್ನಾಟಕದ ಚರಿತ್ರೆಯಲ್ಲಿ ಇವತ್ತೊಂದು ಐತಿಹಾಸಿಕವಾದಂಥ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕರ್ನಾಟಕದ ಜ್ವಲಂತ ಸಮಸ್ಯೆಗಳಾಗಿರ್ತಕ್ಕಂಥ ಕಾವೇರಿ ಮತ್ತು ಕೃಷ್ಣಾ ನೀರಿನ ಹೋರಾಟ ನಿರಂತರವಾಗಿ ಅನೇಕ ವರ್ಷಗಳಿಂದ ನಡೆದು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಎರಡು ಜಲಾನಯ ಪ್ರದೇಶದ ಯೋಜನೆಗಳ ಬಗ್ಗೆ ಒಂದು ತಾರ್ಕಿಕವಾದಂಥ ತೀರ್ಮಾನಕ್ಕೆ ಅಂತಿಮಕ್ಕೆ ಬಂದಂಗೆ ಕಾಣ್ತದೆ. ಕಾರಣ ಅಂತ ಹೇಳಿದ್ರೆ ಮೇಕೆದಾಟನ್ನ ಕಟ್ಟೋದ್ರ ಬಗ್ಗೆ ಅನೇಕ ರೀತಿಯಾದಂಥ ವಿವಾದಗಳಾಯಿತು. ತಮಿಳುನಾಡಿನಲ್ಲೂ ಕೂಡ ಅದು ಚರ್ಚೆಗಾಯಿತು. ತಮಿಳುನಾಡಿನ ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪವಾಯಿತು. ಅದೇ ರೀತಿಯಾಗಿ ತಮಿಳುನಾಡಿನ ಹಿರಿಯ ಸಂಸದರು ರಾಮದಾಸರವರು ಒಂದು ಪ್ರಸ್ತಾಪವನ್ನು ಮಾಡಿದರು. ಇದನ್ನ ಕರ್ನಾಟಕದವರು ತೊಂದರೆ ಕೊಡ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಪ್ರಸ್ತಾಪ ಮಾಡಿದಾಗ ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಒಂದು ತೀರ್ಮಾನವನ್ನು ಕೊಟ್ಟಿದೆ. ಇವತ್ತು ಮೇಕೆದಾಟನ್ನ ನೀರನ್ನ ಅವರು ಕರ್ನಾಟಕದ ವ್ಯಾಪ್ತಿನಲ್ಲಿ ಪೂರೈಸೋದಕ್ಕೆ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಇದೊಂದು ಅತ್ಯಂತ ಸಂತೋಷ ಪಡ್ತಕ್ಕಂಥ ಒಂದು ಸಂಗತಿ. ಹಾಗಾಗಿ ಎಲ್ಲ ಒಂದು ಕಡೆಗೆ ಈ ಆದೇಶ ಇವತ್ತು ಪೂರಕವಾಗಿ ಕರ್ನಾಟಕದ ನಿಲುವಿಗೆ ಬೆಂಬಲವನ್ನು ಕೊಟ್ಟಂತಾಗಿದೆ. ಹಾಗಾಗಿ ಪಾರ್ಲಿಮೆಂಟ್ ಅಲ್ಲಿ ಪ್ರಸ್ತಾಪ ಆಗಿರೋದ್ರಿಂದ ಈಗ ನಾವು ಮೇಕೆದಾಟನ್ನ ಮುಂದುವರಿಸೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರು ಈಗಾಗಲೇ ತಮಿಳುನಾಡಿನ ಮುಖ್ಯಮಂತ್ರಿಗಳನ್ನ ಚರ್ಚೆಗೂ ಕೂಡ ಕರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಭೇಟಿ ಆಗ್ಬೋದು, ಅದನ್ನು ವ್ಯಾಪಕವಾದಂಥ ಚರ್ಚೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದೇ ರೀತಿಯಾಗಿ ಕೃಷ್ಣಾದಲ್ಲಿ ಇವತ್ತು ಆಲ್ಮಟ್ಟಿನಲ್ಲಿ ಸುಮಾರು 173 TMC ನೀರನ್ನ ಅದನ್ನ 2011ರಲ್ಲಿ ಅದು ತೀರ್ಮಾನ ಆಗಿ 13ರಿಂದ 20ವರೆಗೂ ಕೂಡ ಯೋಜನೆಯನ್ನ ಪೂರೈಸೋದಕ್ಕೆ ಸಾಧ್ಯ ಆಗಿಲ್ಲ. ಕೋಟ್ಯಾಂತರ ರೂಪಾಯಿಯನ್ನ ನಾವು ಖರ್ಚು ಮಾಡಿದ್ರು ಕೂಡ ಆ ಯೋಜನೆಯನ್ನು ಮುಂದುವರಿಸೋದಕ್ಕೆ ಇವತ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಸರ್ಕಾರಗಳು ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಅದು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಇತ್ಯರ್ಥ ಆಯಿತು. ಏನಂತ ಹೇಳಿದ್ರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಕೆಲವೇ ದಿವಸದಲ್ಲಿ ಅದನ್ನ ಕೈಗೆತ್ತಿಕೊಂಡು ಅಂತಿಮವಾದಂಥ ನಿರ್ಣಯವನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು 15 ವರ್ಷದಿಂದ ಕಗ್ಗಂಟಾಗಿದ್ದಂಥ ಆ ವಿವಾದ ಇತ್ಯರ್ಥಕ್ಕೆ ಒಂದು ದಿನ ನಿಗದಿಯಾಗಿರ್ತಕ್ಕಂಥದ್ದು ಒಂದು ಸಂತೋಷ ಪಡ್ತಕ್ಕಂಥ ಸಂಗತಿ ಅಂತಕ್ಕಂಥ ಮಾತನ್ನು ಹೇಳಿ ಬಹುಶಃ ಎಲ್ಲ ಒಂದು ಕಡೆಗೆ ಸರಿ ದಿಕ್ಕಿನಲ್ಲಿ ಸರಿಯಾದ ದಾರಿನಲ್ಲಿ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಅಲ್ಲಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಿದೆ ಅಂತ ಹೇಳೋದಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತದೆ.